ಯಾವುದ್ರೂ ಇದೆ ನಮ್ಮ ಮ್ಯಾಚಿಂಗಲ್ಲೆಲ್ಲ ಬದುಕ್ತಾ ಇದ್ದೀವಿ ನಾವು. ಪೂಜೆನೂ ಮ್ಯಾಚಿಂಗೆ. ನನಗೆ ಈ ದೇವ್ರು ಮಾಡಿದ್ರೆ ಒಳ್ಳೇದಾಗತ್ತೆ, ಆ ದೇವ್ರನ್ನ ಮ್ಯಾಚಿಂಗು. ಹೌದಾ? ಹಾಗೆ ಮ್ಯಾಚ್ ಫಿಕ್ಸಿಂಗ್ ಅಂತಾರೆ ಕೆಲವು ಸಂದರ್ಭದಲ್ಲಿ. ಹಾಗೆ ನಾವು ಮ್ಯಾಚ್ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಶಾಸ್ತ್ರವಿಲ್ಲದ ರೀತಿಯದೇ ಮ್ಯಾಚಿಂಗ್ ಅಂತಕ್ಕಂಥದ್ದು. ಮ್ಯಾಚಿಂಗ್ ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ಹೋದಾಗ ಇದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ದಿಕ್ಕು ನಮ್ಮ ಕುಟುಂಬವನ್ನು ದಿಕ್ಕನ್ನು ತಪ್ಪಿಸುತ್ತೆ. ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಮನೆಯಲ್ಲಿರುವ ದಿಕ್ಕುಗಳು ನಮ್ಮ ಕುಟುಂಬದ ದಿಕ್ಕನ್ನು ಬದಲಾಯಿಸುತ್ತೆ. ಈ ದಿಕ್ಕನ್ನು ನಿರೂಪಿಸೋರು ಯಾರು? ನಾವೇನೇ. ಇದನ್ನು ಹೇಳೋರು ಯಾರು? ಶಾಸ್ತ್ರ ಹೇಳೋರು. ಈ ದಿಕ್ಕಿಗೆ ಬಾಗಿಲಿಡಿ, ಈ ದಿಕ್ಕಿಗೆ ರಸ್ತೆ ಇದೆ. ಸೊ ಇವೆಲ್ಲವನ್ನು ವಿಷಯನ ಇಷ್ಟು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ನಾವು ಬೆಚ್ಚೋಗ್ತಾ ಇದ್ದೀವಿ. ಏನು ಮಾಡಿದ್ರೂ ಸಕ್ಸಸ್ ಆಗ್ತಾ ಇಲ್ಲ. ಆಗಿದ್ದೀವಿ ನಮ್ಮ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದೀವಿ, ಯಾವುದ್ರಲ್ಲೂ ನೆಮ್ಮದಿ ಸಿಗ್ತಾ ಇಲ್ಲ. ಮನೆಗಳಲ್ಲಿ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂದರೆ, ಸಂಬಂಧಗಳ ಸಮಸ್ಯೆ ಕೆಡುತ್ತಿದೆ. ಹೌದಾ ಅಲ್ವಾ? ಇದೊಂದು ಬಿಟ್ಟರೆ ಬೇರೆ ಪ್ರಾಬ್ಲಮ್ ಇಲ್ಲ ರೀ. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಮನೆಯಲ್ಲಿ ಸಂಬಂಧ ಚೆನ್ನಾಗಿರಬೇಕು. ನಿನ್ನ ಮಗಳು ಅಂತೀರ, ಮಾತು ಕೇಳಲ್ಲ. ನಿಮ್ಮ ಮಗ ಅಂತೀರ, ನೀವು ಹೇಳೋದು ಕೇಳಲ್ಲ. ನಿಮ್ಮ ಗಂಡ ಅಂತೀರ, ಒಪ್ಕೊಳ್ಳಲ್ಲ. ನಿಮ್ಮ ಹೆಂಡತಿ ಅಂತೀರ, ಪ್ರೀತಿಸಲ್ಲ. ಸೊ ಇದೆಲ್ಲವೂ ಸೇರಿ ನಾವು ಯಾವ ಮಟ್ಟಿಗೆ ಕಷ್ಟವನ್ನು ಅನುಭವಿಸ್ಬೇಕು ಅಂತಕ್ಕಂಥದ್ದೇ ಈ ದಿನ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ವಿಚಾರ. ಇದು ಅರ್ಥ ಆಗತ್ತೆ ಅಂತೀಯಮ್ಮ, ಕಷ್ಟ ಅಂತೀಯಮ್ಮ? ಇದು ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಹಾಗಿದ್ದ ಮೇಲೆ ಇನ್ನು ಮೇಲಾದರೂ ಮನೆ ಕಟ್ಟಿಬಿಟ್ಟಿದ್ದೀವಿ, ಈಶಾನ್ಯಕ್ಕೆ ಬಾಗಿಲು ಇಟ್ಬಿಟ್ಟಿದ್ದೀವಿ. ಎಷ್ಟೊಂದು ಜನ ಇಟ್ಟವ್ರೆ ನಮ್ಮ ಲೈನಲ್ಲಿ, ನಮ್ಮ ರಸ್ತೆ ಪೂರ್ತಿ ಅವರೇ ಸ್ವಾಮಿ ಎಲ್ಲ ಹಂಗೆ ಇಟ್ಟವ್ರೆ, ಅದಕ್ಕೆ ನಾವಿಟ್ಟು ಅನ್ನೋರೇ ಜಾಸ್ತಿ. ಬೇರೆಯವ್ರ ಮನೆ ಪೂಜೆ ಅಡುಗೆ ಮಾಡಿ ಆ ಅಡುಗೆ ನೋಡಿ ಇವ್ರು ಅಡುಗೆ ಮಾಡೋದು, ಬೇರೆಯವ್ರ ಮನೆ ಚಪ್ರ ಹಾಕೋರು ಇವ್ರ ಮನೆ ಚಪ್ರ ಹಾಕೋದು, ಅವ್ರ ಮಗಳ ಮದುವೆ ಮಾಡೋದು ಇವ್ರ ಮಗಳ ಮದುವೆ ಮಾಡೋದು, ಇದು ಒಂಥರ ಮ್ಯಾಚಿಂಗೆ. ನಾವು ಯಾವಾಗ ಮಾಡೋದು ನಮ್ಮ ಮಗಳದು ನಮ್ಮ ಮಗಂದು. ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರವನ್ನು ನಾವು ಆದಷ್ಟು ಮಟ್ಟಕ್ಕೂ ಸ್ವಲ್ಪ ನಮ್ಮಿಂದ ದೂರ ಮಾಡಿಕೊಂಡ್ರೆ ನೆಮ್ಮದಿಯಾಗಿ ಬದುಕ್ಬೋದು. ನಾವು ಯಾರನ್ನೋ ನೋಡಿ ಮ್ಯಾಚಿಂಗ್ ಮಾಡ್ಕೊಳ್ಳೋದು ಹೋಗೋದನ್ನು ಬಿಡಬೇಕು. ಬೇರೆಯವ್ರನ್ನ ಹೋಲಿಕೆ ಮಾಡಿ ನಾವು ಬದುಕಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ಇನ್ನೊಬ್ಬರ ಮೇಲೆ ನಾವು ಅನುಕರಣೆ ಮಾಡ್ತೀವಿ. ಅಂದರೆ ಅವ್ರು ಹೇಳಿದವರೆಗೂ ನಾವು ಏನೂ ಮಾಡೋಕ್ಕಾಗಲ್ಲ, ಅವ್ರು ಹೇಳಿದ್ರೆ ಸರಿಗಿರುತ್ತೆ, ಅವ್ರು ಬಂದು ಹೇಳಿ ನಾವು ಮಾಡ್ತೀವಿ. ಈ ಮಟ್ಟಕ್ಕೆ ನಾವು ಸೋಮಾರಿತನದಲ್ಲಿ ಇನ್ನೊಬ್ಬರನ್ನು ಅವಲಂಬಿಸ್ಕೊಂಡು ಬದುಕ್ತಕ್ಕಂಥದ್ದೇ ಇದು ಒಂದು ದೊಡ್ಡ ಹೇಡಿತನ. ಯಾವ ಹೆಣ್ಣಾಗಲಿ ಯಾವ ಗಂಡ ಆಗಲಿ, ಗಂಡನಿಗೋಸ್ಕರ ಹೆಣ್ಣು, ಹೆಣ್ಣಿಗೋಸ್ಕರ ಗಂಡ ಅಂತಕ್ಕಂತಹ ಇರ್ತಕ್ಕಂಥ ಕೃತಜ್ಞತೆ ಸರಿನೇ ಹೊರ್ತು, ನಾನು ಹೆಣ್ಣಾಗಿ ಹೇಗಿರಬೇಕು ಹೇಗೆ ನಡ್ಕೋಬೇಕು ಅಂತ ಹೆಣ್ಣಾದಾಗ ಗಂಡಿಗಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಬರಲ್ಲ. ಅದೇ ರೀತಿ ಗಂಡು ಕೂಡ ನಿರೀಕ್ಷೆ ಮಾಡದೆ ಹೆಣ್ಣಿನಿಂದ ಅಪೇಕ್ಷೆಯನ್ನು ಪಡೆದೆ, ಈ ಅಪೇಕ್ಷೆ ಅನ್ನೋದು ಗಂಡು ಹೆಣ್ಣಿನ ಮಧ್ಯೆ ತುಂಬ ಜಾಸ್ತಿ ಇರುತ್ತೆ. ನಿರೀಕ್ಷೆ, ಅಪೇಕ್ಷೆ ಸರಿ ನಮ್ಮದು ಮನುಷ್ಯನ ಜೀವನದಲ್ಲಿ ನಿರೀಕ್ಷೆ ಮಾಡೋದು ಸರಿನಾ? ಇಲ್ಲ. ಈ ನಿರೀಕ್ಷೆ ಮಾಡಿಕೊಂಡೇ ಜೀವನ ಎಲ್ಲ ಪೂರ್ಣವಾಗಿ ದಾರಿ ತಪ್ಪಿಟ್ಟಿರ್ತೀವಿ ನಾವು. ನನ್ನ ಮಗನ ಸಾಕಿ ಒಳ್ಳೆ ಕೆಲಸಕ್ಕೆ ಕಳಿಸ್ಬಿಟ್ರೆ, ಓದಿಸಿ ನನಗೆ ಮುಂದೆ ನನ್ನ ಮಗ ಒಳ್ಳೆಯದಾಗಿ ನೋಡ್ಕೋತಾನೆ ಇಲ್ಲ. ಇದೆಲ್ಲವೂ ಏನಕ್ಕೆ ಆಗ್ತಾ ಇದೆ ಅಂತಂದರೆ, ನಾವು ತಿಳಿದೇ ಇರತಕ್ಕಂತಹ ಅಜ್ಞಾನತ್ವದಲ್ಲಿ ಯಾರೋ ಹೇಳಿದ್ದನ್ನು ನಾವು ಕೇಳಬಾರದು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ನಾನು ವಿಚಾರವನ್ನು ಹೇಳ್ತಾ ಇರ್ತಕ್ಕಂಥ ವಿಷಯ ಮಾಡಿ ಅಂತ ಹೇಳ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಮೊದಲು ಮನನವಾಗಬೇಕು, ಚೆನ್ನಾಗಿ ಮೈಂಡಲ್ಲಿ ಕೂರಬೇಕು. ಆ ಕೂತಾಗ ಏನು ಮಾಡಬೇಕು ಅಂದರೆ ಪ್ರಯೋಗ ಮಾಡಬೇಕು. ಮಾಡಬಹುದಾ? ಸ್ವಲ್ಪ ಪ್ರಯೋಗ ಮಾಡಿ ಸಕ್ಸಸ್ ಅಂದಾಗ ಮುಂದುವರಿಸಿ, ಇನ್ನು ಸ್ವಲ್ಪ ಸಕ್ಸಸ್ ಮುಂದುವರಿಸಿ. ಸಡನ್ನಾಗಿ ಹೇಳಿದ ತಕ್ಷಣ ಇದು ಇಟ್ಟಿಂಗ್ ಮಾಡಿದ್ರೆ ಒಳ್ಳೆಯದಾಗತ್ತೆ. ದೇವರ ಬಲಗಡೆ ತುಪ್ಪದ ದೀಪ ಹಚ್ಚಿ, ದೇವರ ಎಡಗಡೆ ಎಳ್ಳೆಣ್ಣೆ ದೀಪ ಹಚ್ಚಿ, ನಿಮ್ಮ ಕಾರ್ಯ ಸಕ್ಸಸ್. ನಿಮ್ಮ ಮನೆಯ ಎಡಭಾಗದಲ್ಲಿರೋ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸಿ, ಮದುವೆ ಸಕ್ಸಸ್. ಸೊ ಈ ಒಂದು ಕೆಟ್ಟ ಚಾಳಿಯನ್ನು ನಾವು ಬಿಡಬೇಕು. ಮೊದಲು ಅವರ ಅನುಭವವನ್ನು ನಿಮ್ಮ ಜೀವನದ ಮೇಲೆ ಏನಕ್ಕೆ ಹಾಕ್ಕೋತೀರಾ? ಇದಕ್ಕೆ ಇವತ್ತೂ ಕೂಡ ಕೆಲವರು ನಮ್ಮ ಕಾರ್ಯಕ್ರಮದಲ್ಲಿ ಅಕಸ್ಮಾತ್ ಕಮ್ಮಿ ಆಗಿದೆ. ಸ್ವಾಮಿ ಪರಿಹಾರ ಹೇಳಿ ಅಂತಾರಲ್ಲ, ಈ ಕೆಟ್ಟ ಚಾಳಿನೇ ಇದು. ಪರಿಹಾರ ಅಂತಕ್ಕಂಥದ್ದೇ ಯಾರೋ ಹೇಳಿದ್ದನ್ನು ನೀವು ಮಾಡೋದು ತಪ್ಪು. ಅದು ಪರಿಹಾರ ಅಲ್ಲ. ಮನೆ ಹಾಳಾಗೋದು, ಮನೆಗೆ ಬೆಂಕಿ ಬೀಳೋದದು.